ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 52ನೇ ಸಂಚಿಕೆ. ಮಣಿಮೇಗಲಿಗೆ ಹೇಗೆ ಸಮಾಧಾನ ಹೇಳೋದು ಅಂತ ಹೇಳಿ ಕುಂದವಿ ಪ್ರಾಟಿ ಯೋಚನೆ ಮಾಡಿದ್ಲು. ಅವಳ ಮನಸ್ಸು ತಡೀಕಾಗದೇ ಇರುವ ದುಃಖದಿಂದನೂ ವಿಚಾರದಿಂದನೂ ಕನ್ಫ್ಯೂಸ್ ಆಗಿದ್ದರಿಂದ ಯೋಚನೆ ಏನೂ ತೋಚಲಿಲ್ಲ. ಅದೇ ಸಮಯದಲ್ಲಿ ಅರಮನೆ ಬಾಗಿಲಲ್ಲಿ ದೊಡ್ಡದೊರು ಘೋಷ ಎಬ್ಬಿತ್ತು. ಮಾಣತಿ, ಅದು ಏನು ಅಂತ ನೋಡು. ಚಕ್ರವರ್ತಿನ ಪರಿಸ್ಥಿತಿಯನ್ನು ಮೈಯನ್ನು ಕೂಡ ಈ ಜನಗಳು ಮರ್ತು ಬಿಡ್ತಾರೆ. ಈ ಥರ ಆರ್ವಾರ ಮಾಡ್ತಾರಲ್ಲ ಅಂತ ಹೇಳಿದರು. ವಾಣತಿ ಅರಮನೆ ಮುಂದೆ ಹೋಗಿ ಹತ್ತಿ ನೋಡಿಬಿಟ್ಟು ತಕ್ಷಣ ಅವಸರವಾಗಿ ತಿರುಗಿ ಬಂದಳು. ಆಮೇಲೆ ಅರ್ಜೆಂಟಿಂದ ಅಕ್ಕ ಅಕ್ಕ ಅವರು ಬರ್ತಾ ಇದ್ದಾರೆ ಅಂತ ಅಂದ್ಲು. ಅವರು ಅಂದರೆ ಯಾರು ಅಂತ ಹೇಳಿ ಮುಗುಳ್ನಗೆಯಿಂದ ಕೇಳಿದ್ಲು ಕುಂದವಿ. ಅವ್ರು ತಾನೇ ಅಕ್ಕ, ನಿಮ್ಮ ತಮ್ಮ ಅಂತ ಹೇಳಿದ್ರು. ತಕ್ಷಣ ಕುಂದವಿ, ಸರಿ ಹಾಗಾದರೆ ಈ ಹೆಣ್ಣನ್ನು ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ವಾಣತಿ ಯೋಚನೆ ಮಾಡಿ ನಿಂತಿರೋದು ನೋಡಿಬಿಟ್ಟು, ಬೇಗ ಹೋಗು, ನೀನು ನೋಡದೆ ಅವನು ಹೋಗ್ಬಿಡಲ್ಲ, ನಾನು ನಿನಗೆ ಹೇಳಿ ಕಳಿಸ್ತೀನಿ ಅಂತ ಅಂದ್ಲು ಇಳೆ ಪ್ರಾಟಿ ಕುಂದವಿ. ವಾಣತಿ ಮಣಿಮೇಗಲೆಯನ್ನು ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಆ ಕಡೆ ಹೋಗಿದ ತಕ್ಷಣ ಪೊನ್ನಿಯಿನ್ ಸೆಲ್ವನ್ ಆ ಜಾಗಕ್ಕೆ ಬಂದ. ತಮ್ಮ, ಇದು ಏನು, ನೀವು ಹೋಗೋ ಕಡೆ ಎಲ್ಲ ಜನಗಳು ಈ ಥರ ಕೂಡಿ ಗುಂಪನ್ನು ಹಾಕ್ತಾ ಇದ್ದಾರೆ ಅಂತ ಕೇಳಿದ್ದೆ. ಅವ್ರುಗಳು ಅರಮನೆ ಬಾಗಿಲಲ್ಲೇ ಕರ್ಕೊಂಬಂದ್ಬಿಟ್ಟಿಯೇ. ಮನಸ್ಸು ಹುಣ್ಣಾಗಿ ವೇದನೆಯಲ್ಲಿ ಮುಳುಗಿರುವ ಚಕ್ರವರ್ತಿನ ಕಿವಿನಲ್ಲಿ ಈ ಜನಗಳು ಕೂಗು ಬಿದ್ದರೆ ಅವ್ರಿಗೆ ಎಷ್ಟು ಕಷ್ಟವಾಗಿರುತ್ತೆ ಅಂತಂದ್ಲು. ನಾನು ಏನು ಮಾಡಲಿ ಅಕ್ಕ, ನನಗೆ ಮಾತ್ರ ಮನವೇದನೆ ಇದ್ದೆ. ಕರಿಗಾಲದ ವೀರದ ಮೈ ಊದಿ ಬೂದಿಯಾಗೋ ಒಳಗೇನೆ ಈ ಜನಗಳು ಅರಮನೆಗೆ ಪಟ್ಟ ಅಂತ ಹೇಳಿ ಕೂಗಕ್ಕೆ ಶುರು ಮಾಡಿಬಿಟ್ರು. ಈ ಕೂಗು ನನಗೆ ಕರ್ಣ ಕಠೋರವಾಗಿದೆ. ಒಂದೊಂದು ಸತಿನೂ ಒಬ್ಬೊಬ್ಬರ ಹತ್ರನೂ ಹೇಳ್ಕೊಳ್ದೆ ಓಡಿಯೇ ಹೋಗ್ಬಿಡೋಣ ಅಂತ ಅಂದ್ಕೊಳ್ತೀನಿ. ಆ ಥರ ಮಾಡಿದರೆ ಇಲ್ಲಿರುವ ಗೊಂದಲ ಇನ್ನೂ ಜಾಸ್ತಿ ಆಗಿಬಿಡುತ್ತೋ ಅಂತ ಹೇಳಿ ಭಯವಾಗಿದೆ. ಮಥುರಾಂಧಗರನ್ನು ಚಿಕ್ಕರಾಜಗಳನ್ನು ಸಂಚು ಮಾಡಿ ನನ್ನನ್ನು ಬಿಟ್ಟಿದ್ದಾರೆ ಅಂತ ಹೇಳಿ ಜನಗಳು ಹೇಳಿದ್ರು, ನಂಬಬಹುದು. ಆದ್ದರಿಂದ ಉಂಟಾಗೋ ವಿಪರೀತಗಳನ್ನು ಅಂದ್ಕೊಂಡ್ರೆ ನನ್ನ ಮನಸ್ಸು ಶಾಕಾಗಿ ನಡುತ್ತಾ ಇದ್ದೆ. ಹೌದು, ಆ ಥರ ಏನು ಒಂದು ಕ್ಷಣವೂ ಆ ಥರ ಮಾಡಿಬಿಡಬೇಡ. ಆ ಯೋಚನೆಯನ್ನೇ ಬಿಟ್ಬಿಡು. ಜನಗಳು ನೆನೆಸ್ಕೊಂಡಿರೋದು ಒಂದು ಕಡೆ ಇರಲಿ, ಚಕ್ರವರ್ತಿನ ಮನಸ್ಸು ನಿಶ್ಚಯವಾಗಿ ಬಿಡುತ್ತೆ. ಮಂದಾಗಿನಿ ದೇವಿಯನ್ನು ಕರಿಕಾಲನ್ನು ಅಂದ್ಕೊಂಡು ಅವರು ಬೇಸರ ಪಟ್ಟುಕೊಂಡಿರೋದು ಸಾಕು ಅಂತ ಹೇಳಿದ್ರು ಇಳೆ ಪ್ರಾಟಿ. ಆದ್ದರಿಂದಾನೇ ನಾನು ಓಡಿ ಹೋಗೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಹೇಗಾದರೂ ಈ ಜನಗಳಿಗೂ ಈ ಸೈನಿಕರುಗಳಿಗೂ ಒಳ್ಳೆ ಮಾತು ಹೇಳಿ ಮಧುರಾಂಧರಿಗೆ ಪಟ್ಟ ಕಟ್ಟೋ ಹಾಗೆ ಅವುಗಳ ಸಮ್ಮತಿಯನ್ನು ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಮಾತಾಡುವಾಗೆಲ್ಲ ಜನಗಳು ಸೈನಿಕರುಗಳು ಸಾವಧಾನವಾಗಿ ಕೇಳ್ಕೊಂಡಿರ್ತಾರೆ. ನಾನು ಈ ಕಡೆ ತಿರುಗಿದ ತಕ್ಷಣ ಹಳೆಯ ಹಾಗೆ ಘೋಷ ಹಾಕೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಅವ್ರುಗಳ ಮನಸ್ಸನ್ನು ಚೇಂಜ್ ಮಾಡಿದ ಹಾಗೆ ಅಂದ್ಕೊಂಡು ಈ ಕಡೆ ಬರ್ತೀನಿ. ತಕ್ಷಣ ತಿರುಕೋಲೂರು ಅಜ್ಜನೂ ಕೊಡುಂಬಾಳೂರು ವೇಳನೂ ಹೋಗಿ ಸೈನಿಕರ ಜೊತೆ ಅವ್ರ ಮನಸ್ಸನ್ನು ಬದಲಾಯಿಸ್ಬಿಡ್ತಾರೆ. ಅಕ್ಕ, ಅವ್ರಗಳ ಬಗ್ಗೆ ನಿನ್ನ ಹತ್ರ ಹೇಳೋಕ್ಕೆ ತಾನೇ ಬಂದೆ. ಮಲೆಮಾನ್ ವೇಳಾರನ್ನು ನೀನು ಕರೆದು ಮಾತಾಡಬೇಕು. ನಾನು ಏನು ಹೇಳಿದರೂ ಅವ್ರುಗಳ ಕಿವಿಯಲ್ಲಿ ಹಾಕ್ಕೊಳ್ಳೋದಿಲ್ಲ. ನೀನು ಹೇಳಿದರೆ ಒಂದು ವೇಳೆ ಕೇಳ್ತಾರೆ. ನಾನು ಎಷ್ಟೋ ಹೇಳಿ ನೋಡಿಬಿಟ್ಟೆ ತಮ್ಮ, ಆದರೆ ಅವ್ರುಗಳು ಹಠವನ್ನು ಚೇಂಜ್ ಮಾಡೋಕ್ಕಾಗಿಲ್ಲ. ಬೇರೆ ಏನಾದರೂ ಉಪಾಯವನ್ನೇ ಹುಡುಕಬೇಕು ಅಂತಂದ್ಲು. ಅಕ್ಕ, ವೇಳಾರ ಹತ್ರ ನೀನು ಒಂದು ಸುದ್ದಿಯನ್ನು ಹೇಳಿರಲ್ಲ, ಅದನ್ನು ಹೇಳಿದರೆ ಅವರು ಒಂದು ವೇಳೆ ನನಗೆ ಪಟ್ಟ ಕಟ್ಟೋದಲ್ಲಿ ಇಷ್ಟು ಹಠವಾಗಿ ಇರೋದಿಲ್ಲ. ಅದೇನು ತಮ್ಮ, ನಿನ್ನ ಗೆಳತಿ ವಾಣತಿಗೆ ಮಾಡಿರೋ ಶಪಥ ಬಗ್ಗೆ ಹೇಳಬೇಕು. ಅವಳು ನನ್ನ ಜೊತೆ ಸಿಂಗಾದನಲ್ಲಿ ಕೂತ್ಕೊಳ್ಳಲ್ಲ ಅಂತ ಹೇಳಿ ಸತ್ಯ ಮಾಡಿದ್ದಾಳೆ ಅಲ್ವಾ. ಅದ್ರ ಬಗ್ಗೆ ಹೇಳಿದರೆ ದೊಡ್ಡ ವೇಳಾರಿಗೆ ನನಗೆ ಪಟ್ಟ ಕಟ್ಟೋದ್ರಲ್ಲಿ ಅಷ್ಟು ಶ್ರದ್ಧೆ ಇಲ್ಲದೆ ಹೋಗ್ಬಿಡ್ಬೋದು. ತಮ್ಮ, ಅದನ್ನು ನಾನು ಅವ್ರ ಹತ್ರ ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ಹೇಳಿ ಆಗ್ಬಿಡ್ತು. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ಒಂದು ಚಿಕ್ಕ ಹೆಣ್ಣಿನ ಮೂಢತನದಿಂದ ಒಂದು ದೊಡ್ಡ ರಾಜ್ಯವನ್ನು ಹಾಳು ಮಾಡೋಕ್ಕೆ ಹೇಳ್ತೀರಾ? ವಾಣತಿ ಇಲ್ಲದೆ ಇದ್ದರೆ ಈ ಭಾರತ ದೇಶದಲ್ಲಿ 100 ಯುವರಾಣಿಗಳು ಅರಮನೆಗೆ ಮಾಲೆ ಹಾಕೋಕ್ಕೆ ಕಾಯ್ತಾ ಇದ್ದಾರೆ. ಸಿಂಗಾದನ ಹತ್ತಕ್ಕೆ ಹೇಳಿದ್ರೂ ಹತ್ತುತ್ತಾರೆ. ಬೇಕಾದ ನೇರ ಕಡೆ ಹತ್ತಿಸಕ್ಕೆ ಹೇಳಿದರೆ ಕೂಡ ಹತ್ತುತ್ತಾರೆ ಅಂತ ಸೇನಾಧಿಪತಿ ಹೇಳಿಬಿಟ್ಟು ವಾಣತಿಯನ್ನು ಒಂದು ಕೋಪದ ನೋಟ ನೋಡಿ ಆ ಹೆಣ್ಣು ನಡುಗಿ ಹೋಗ್ಬಿಟ್ಟಿದ್ಲು. ಅರುಳ್ಮಣಿ ವರ್ಮನ ಮುಗುಳ್ನಗೆ ಮಾಡಿ ಒಳ್ಳೆತನವಾಗಿ ಆವಾಗ ಮೂರ್ಛೆಯಾಗಿ ಕೆಳಗೆ ಬಿತ್ತಿಲ್ವೇ ಅಂತ ಹೇಳ್ಕೊಂಡೆ ಸುತ್ತಮುತ್ತ ನೋಡಿದ. ವಾಣತಿಯನ್ನು ಒಂದು ಕೆಲಸವಾಗಿ ಕಳಿಸಿದ್ದೀನಿ ಅಂತ ಅಂದರು ಇಳೆ ಪ್ರಾಟಿ. ಅಕ್ಕ, ನೀವು ವಾಣತಿನೂ ನನ್ನ ಕಕ್ಷಿನಲ್ಲಿ ನನ್ನ ಪರವಾಗಿ ಸ್ಟ್ರಾಂಗ್ ಆಗಿದ್ದರೆ ಒಂದು ಸತಿ ನನಗೆ ಸಮಾಳಿಸೋಕ್ಕಾಗ್ಬೋದು. ನಾವಿಬ್ಬರೂ ಚಕ್ರವರ್ತಿ ಹತ್ರ ಹೋಗೋಣ. ಚಕ್ರವರ್ತಿನ ಖಂಡಿತವಾದ ಆಜ್ಞೆಗೆ ಈ ಮುದುಕರಿಬ್ಬರೂ ಕೇಳ್ಕೊತಾರೆ. ಅದಕ್ಕೂ ಒಂದು ಅಡ್ಡ ಇದೆ ತಮ್ಮ. ಸೆಂಬಿಯನ್ ಮಾದೇವಿ ಅಡ್ಡ ನಿಲ್ತಾ ಇದ್ದಾರಲ್ಲ, ನಾವು ಹೇಳೋದಕ್ಕೆ ವಿರೋಧವಾಗಿ ಅವರು ಹಠವಾಗಿ
ಹೇಳಿದರೆ ನಮ್ಮ ತಂದೆ ತಾನೇ ಏನು ಮಾಡ್ತಾರೆ, ಅವ್ರ ಮನಸ್ಸೇ ಕಲಕಿ ಹೋಗಿದೆ. ಆದ್ದರಿಂದ ಈ ವಿಷಯವಾಗಿ ಚಕ್ರವರ್ತಿಯನ್ನು ತೊಂದರೆ ಮಾಡೋಕ್ಕೂ ನನಗೆ ಭಯವಾಗಿದೆ. ಹಾಗಾದರೆ ನಾವಿಬ್ಬರೂ ಸೇರಿ ಸೆಂಬೀರ್ ಮಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೋಬೇಕು. ಅವರ ಮನಸ್ಸನ್ನು ಬದಲಾಯಿಸೋಕ್ಕೆ ನೋಡಬೇಕು. ಮಧುರಾಂಧಕರಿಗೆ ಪಟ್ಟ ಕಟ್ಟಬಾರ್ದು ಅಂತ ಹೇಳಿ ಅವರು ಹಠ ಹಿಡಿಯೋದಕ್ಕೆ ಕಾರಣ ನಾವು ಊಹಿಸಿದ್ದು ತಾನೇ. ಸ್ವಲ್ಪ ಮುಂಚೆ ಮುಖ್ಯಮಂತ್ರಿ ಅನಿರುದ್ಧರು ಮನೆಯಲ್ಲಿ ಅವ್ರನ್ನ ನೋಡಿದೆ. ಮಧುರಾಂಧಕರ ಹತ್ರ ಇವತ್ತು ತಾನೇ ಅವರು ನಿಜವನ್ನು ಹೇಳಿದರು. ನೀನು ನನ್ನ ಮಗನಲ್ಲ ಅಂತ ಹೇಳಿದ ತಕ್ಷಣ ನಾನು ಚಿಕ್ಕಪ್ಪ ನನ್ನ ಮುಖವನ್ನು ನೀನು ನೋಡಿರಬೇಕು. ಕಳೆ ತುಂಬಿರುವ ಅವರ ಅಂದವಾದ ಮುಖ ಘೋರ ರಾಕ್ಷಸನ ಮುಖ ಥರ ಚೇಂಜ್ ಆಗಿಬಿಡ್ತು. ಒಳ್ಳೆತನವಾಗಿ ಆ ಸಮಯ ನಾನು ಹೋಗಿ ಸೇರಿದೆ. ಹಾಗೇನಾ? ಆಮೇಲೆ ಏನಾಯಿತು ಅಂದಲ್ಲೂ ಕುಂತವೆ. ಆ ಅಜ್ಜಿನ ಮುಂದೆ ಕೈ ಜೋಡಿಸಿ ನಿಂತು, ಅಮ್ಮ, ಮಧುರಾಂಧಕರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ ಅನ್ನೋದನ್ನು ನನಗೂ ಗೊತ್ತು. ಆದ್ದರಿಂದ ಏನು, ನೀವು ತುಂಬ ಮುದ್ದಾಗಿ ಬೆಳೆಸಿದ್ದ ಮಗ ನಾನಲ್ವಾ? ಆದ್ದರಿಂದ ಅವರು ತಾನೇ ಮಗಡ ಕೊಳ್ಳಬೇಕು ಅಂತ ಅಂದೆ. ಅದಕ್ಕೆ ದೊಡ್ಡ ಪರಾಟಿ ಸೆಂಬೀರ್ ಮಾದೇವಿ ಏನು ಬದಲಿ ಜವಾಬು ಹೇಳಿದರು. ಅವರು ಜವಾಬು ಹೇಳೋದಕ್ಕೆ ಮುಂಚೆ ತಿರ್ಗಾ ಬಂದ್ಬಿಟ್ಟೆ. ತಮ್ಮ, ಮಧುರಾಂಧಕರು ಸೆಂಬೀರ್ ಮಾದೇವಿನ ಮಗ ಇಲ್ಲದೇ ಇದ್ರು ಬೇರೆದಿಂದ ಅವರಿಗೆ ಈ ಸೋಳ ಸಿಂಹಾಸನಕ್ಕೆ ಹಕ್ಕಿದೆ ಅಂತ ಅಂದೆ. ನೀನು ಹೇಳಿಲ್ವಾ? ಅವರು ನಮ್ಮ ತಂದೆಯ ಮಗ, ನಿನ್ನ ಅಣ್ಣ ಅಂತ ಹೇಳಿಲ್ವಾ? ಹೇಳಿಲ್ಲ ಅಕ್ಕ. ಯಾಕೆ ತಮ್ಮ? ಅದರಿಂದ ನಮ್ಮ ತಂದೆಗೆ ಕಳಂಕ ಉಂಟಾಗತ್ತೆ ಅಂತ ಹೇಳಿ ಭಯಪಟ್ಬಿಟ್ಟಿಯಾ? ಇಲ್ಲ ಅಂದರೆ ಆಮೇಲೆ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡ್ಯಾ? ಇಲ್ಲ ಅಕ್ಕ, ನಾನು ಇಷ್ಟೊಂದು ದಿನಾನೂ ಅದ್ರ ಬಗ್ಗೆ ಕೊಂಡಿರುವ ನಂಬಿಕೆ ಆಧಾರವಿಲ್ಲ ಅಂತ ಹೇಳಿ ನನಗೆ ಗೊತ್ತಾಯಿತು. ಆದ್ದರಿಂದಾನೇ ಅದ್ರ ಬಗ್ಗೆ ಏನೂ ಹೇಳಲಿಲ್ಲ. ಅದು ಹೇಗೆ ತಮ್ಮ? ಹೌದಕ್ಕ, ಮುಖ್ಯಮಂತ್ರಿ ಅನಿರುದ್ಧರಿಗೂ ಆ ಸುದ್ದಿಯೆಲ್ಲ ಚೆನ್ನಾಗಿ ಗೊತ್ತಿದೆ. ನಮ್ಮ ತಂದೆ ಹೇಳಿದ್ದೆ ಐಲ್ಯಾಂಡಿಂದ ತಿರುಗಿ ಬಂದು 2 ವರ್ಷಗಳಾದ ಮೇಲೆ ಮಧುರಾಂಧಕರಿಗೂ ನಂದಿನಿನೂ ಅವಳಿ ಜವಳಿಯಾಗಿ ಹುಟ್ಟಿದ್ದಾರಂತೆ. ಆದ್ದರಿಂದ ಅವರುಗಳು ನಮ್ಮ ಒಡ ಹುಟ್ಟಿದವರಿಗಾಗಿ ಇರೋಕ್ಕಾಗಲ್ವಲ್ಲ ಅಂತ ಹೇಳಿದನು ಅರುಳ್ಮೊಳಿ. ಕುಂದಬಾಯಿ ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಮುಳುಗಿದ್ದುಬಿಟ್ಟು, ಅರುಳ್ಮೊಳಿ, ಇದು ಗೊತ್ತಿದ್ದೂ ನೀನು ಮಧುರಾಂಧಕರಿಗೆ ಪಟ್ಟವನ್ನು ಕೊಡೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಳು. ಹೌದಕ್ಕ, ಹೇಗಾದರೂ ಮಧುರಾಂಧಕರು ಮಂದಾಕಿನಿ ದೇವಿ ಹೊಟ್ಟೆಯಲ್ಲಿ ಹುಟ್ಟಿದ್ದ ಮಗ, ಸೆಂಬೀರ್ ಮಾದೇವಿ ಎತ್ತಿ ಬೆಳೆಸಿದ್ದ ಮಗ. ನನಗೂ ರಾಜ್ಯ ಆಳೋದಲ್ಲಿ ಸ್ವಲ್ಪನೂ ಆಸೆ ಇಲ್ಲ. ನಿನ್ನ ಗೆಳತಿ ವಾನತಿಗೂ ಸಿಂಹಾಸನ ಹತ್ತೋದಕ್ಕೆ ಇಷ್ಟ ಇಲ್ಲ. ತಮ್ಮ, ರಾಮಕಥೆಯಲ್ಲಿ ಬರೆದರು ತಮಗೆ ಸಿಕ್ಕಿದ್ದ ರಾಜ್ಯವನ್ನು ಬೇಡ ಅಂತ ಹೇಳಿ ರಾಮರನ್ನು ಕರ್ಕೊಂಬರಕ್ಕೆ ಹೋದರು. ಇದನ್ನು ಗೊತ್ತಾದ ಮೇಲೆ 1000 ರಾಮರು ನಿನಗೆ ಜೊತೆಯಾಗಲ್ಲ ಅಂತ ಹೇಳಿದ್ರಂತೆ. ಆ 1000 ಬರದರುಗಳು ನಿನಗೆ ಜೊತೆ ಆಗಲ್ಲ ಅಂತ ಹೇಳಿ ಸೋಳನಾಡಿನ ಮಕ್ಕಳು ಹೇಳಕ್ಕೆ ಹೋಗ್ತಾರೆ. ಆಮೇಲೆ ಅವ್ರುಗಳಿಗೆ ಏನು ಬೇಕಾದರೂ ಹೇಳ್ಕೊಳ್ಳಲಿ, ಈ ಸಮಯ ನನ್ನನ್ನು ಬಿಟ್ಟರೆ ಸಾಕು ಅಂತ ಇದೆ ಅಕ್ಕ. ಕೊನೆಯಾಗಿ ನಾನೊಂದು ಯುಕ್ತಿ ಕಂಡುಹಿಡಿದು ಮನಸ್ಸಿನೊಳಗೆ ಇಟ್ಟುಕೊಂಡಿದ್ದೀನಿ. ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದೇನು ಯುಕ್ತಿ ತಮ್ಮ? ಕೊಡಂದೆಗೆ ಹತ್ರ ಪಳವೇಟೆಯರುಗಳು ಸೈನ್ಯಗಳನ್ನ ತೆರಳಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ನಿಂಗೆ ಗೊತ್ತಲ್ವಾ? ಹೌದು. ಅವರುಗಳು ತುಂಬ ಅವ್ರಗಳ ಜೊತೆ ತುಂಬ ಚಿಕ್ಕ ರಾಜಗಳು ಸೇರಿ ಬರ್ತಾ ಇದ್ದಾರಂತೆ, ನನಗೆ ಗೊತ್ತು. ಆದರೆ ಅದು ತುಂಬ ಚಿಕ್ಕ ಸೈನ್ಯ ಅಂತ ಕೇಳಿದ್ದೀನಿ. ನಮ್ಮ ಅಜ್ಜನೂ ವೇಳಾರು ಇಲ್ಲಿ ಇಟ್ಕೊಂಡಿರುವ ಸೈನ್ಯವನ್ನು ನೋಡಿದರೆ 3-4 ಕ್ಷಣದಲ್ಲಿ ಆ ಪಡೆಯನ್ನು ಅಳಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನು ನಡೀದೇ ಇರೋದಕ್ಕೋಸ್ಕರನೇ ಒಂದು ಯುಕ್ತಿ ಮಾಡಿದ್ದೀನಿ. ಒಬ್ರಿಗೂ ಗೊತ್ತಾಗದೆ ನಾನು ಮಾತ್ರ ಒಂದು ಕುದುರೆ ಮೇಲೆ ಹತ್ಕೊಂಡು ಹೋಗಿ ಪಳವೇಟೆಯರ ಹತ್ರ ನನ್ನನ್ನು ಒಪ್ಪಿಕೊಟ್ಬಿಡ್ತೀನಿ. ಅವ್ರುಗಳು ನನ್ನನ್ನು ಸೆರೆ ಮಾಡ್ಕೊಂಡು ಬಂದುಬಿಡ್ತಾರೆ. ಆಮೇಲೆ ನಮ್ಮ ಅಜ್ಜಾನು, ಮಲೆಮಾನು, ಸೇನಾಪತಿ, ದೊಡ್ಡ ವೇಳಾರು ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಕುಂದವಿ ಮೂಗಿನಲ್ಲಿ ಬೆರಳಿಟ್ಟು ಅದಿಸಿಬಿಟ್ಟು, ಅದ್ಭುತವಾದ ಯುಕ್ತಿನೇ ತಮ್ಮ, ಆದರೆ ಅದರಲ್ಲೂ ಒಂದು ಚಿಕ್ಕ ಅಪಾಯ ಇದೆ ಅಂತಂದ್ಲು. ಅದೇನಕ್ಕ? ನೀನು ಪಳವೇಟೆಯರಿಗೆ ತೆರಳಿಸುವ ಸೈನ್ಯವನ್ನು ಸೇರಿದ ತಕ್ಷಣ ಆ ಸೈನ್ಯದಲ್ಲಿ ಇರುವ ವೀರರುಗಳು ಏನು ಮಾಡ್ತಾರೆ ಗೊತ್ತಾ? ಅರುಳ್ಮೊಳಿ ವರ್ಮ ಬಾಳ್ಗ ಪೊನ್ನಿಯಿನ್ ಸೆಲ್ವರ್ಗೆ ಪಟ್ಟ ಅಂತ ಹೇಳಿಬಿಟ್ಟು ಕೂಗಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಿನ್ನ ಸೆರೆ ಹಾಕೋದಕ್ಕೆ ಬದಲಾಗಿ ಪಳವೇಟೆಯರಿಗೆ ಹಿಡಿದು ಸೆರೆ ಇಟ್ಟು ಬಿಡ್ಬೋದು. ಅರುಳ್ಮೊಳಿ ವರ್ಮ ಸ್ವಲ್ಪ ಹೊತ್ತು ಹಂಗೆ ದಿಕ್ರಮಾಗಿ ನಿಂತುಬಿಟ್ಟು, ಹೌದಕ್ಕ, ಆ ಅಪಾಯ ಬರ್ಬೋದು ಅಂತ ಹೇಳಿ ನಂಗೆ ಗೊತ್ತಿಲ್ಲದೆ ಹೋಯಿತು. ಒಳ್ಳೆತನವಾಗಿ ನೀವು ಎಚ್ಚರಿಕೆ ಮಾಡಿದ್ರಿ. ಈ ತಂಜಾವೂರು ಕೋಟೆ ಒಳಗೆ ಬೇರೆ ವೇಷ ಹಾಕ್ಕೊಂಡು ಬಂದದ್ದು ಹಾಗೇನೆ ಅಲ್ಲಿನೂ ಬೇರೆ ವೇಷ ಹಾಕಿ ಹೋಗ್ತೀನಿ. ಏನು ತಾನೇ ನೀನು ಬೇರೆ ವೇಷ ಹಾಕ್ಕೊಂಡೋದ್ರು ಎಷ್ಟೊತ್ತು ನಿಜ ಹೊರಗಡೆ ಬರದೇ ಇರುತ್ತೆ ತಮ್ಮ. ಒಬ್ರಿಗೂ ಗೊತ್ತಿದ್ದರೆ ಸಾಕಲ್ಲ, ಒಂದು ಕ್ಷಣಕ್ಕೆಲ್ಲ ಎಲ್ಲರಿಗೂ ತಿಳಿದುಬಿಡುತ್ತೆ. ಅಕ್ಕಪಕ್ಕ ಇರೋ ಜನಗಳು ಬಂದು
ಕೂಡ್ಬಿಡ್ತಾರಲ್ಲ. ಅರುಳ್ಮೊಳಿನ ಮುಗ ಸುಕ್ಕಾಯಿತು. ಅಕ್ಕ ಮತ್ತೆ ಏನು ತಾನೇ ನನ್ನನ್ನು ಮಾಡೋಕ್ಕೆ ಹೇಳ್ತೀರಾ? ಈ ಲೋಕದಲ್ಲಿ ಯಾತಕ್ಕೋಸ್ಕರ ನಾನು ಹುಟ್ಟಿದ್ದೆ? ಬೇರೆಯವ್ರಿಗೆ ಹಿಂಸೆ ಕೊಡೋದಕ್ಕೆ? ಕಾವೇರಿಯಲ್ಲಿ ನಾನು ಬಿದ್ದು ಮುಳುಗಿದ್ದಾಗಲೇ ಸತ್ತೋಗಿರಬಾರ್ದ ಅಂತಂದ್ಲು. ತಮ್ಮ ಯಾರು ಕಂಡ್ರು ಜೋಯಿಸರು ರೇಗೆ ಶಾಸ್ತ್ರಗಳನ್ನು ಹೇಳೋದನ್ನು ನಿಜ ತಾನೋ ಏನೋ, ನೀ ಬೇಡ ಅಂತ ತಳ್ಳಿದ್ರು ರಾಜ್ಯಲಕ್ಷ್ಮಿ ನಿನ್ನನ್ನು ಬಂದು ಸೇರ್ತಾಳೆ ಅನಿಸುತ್ತೆ. ನೀನು ಹುಟ್ಟಿದ ಗಳಿಗೆ ಆ ಥರ ಇದ್ದೆ. ಅಕ್ಕ ನೀವೂ ನಮ್ಮ ಅಜ್ಜನ ಮಲೆಮಾನ್ ಜೊತೆ ಸೇರಿಕೊಂಡಿದ್ದೀರಾ, ನಿಮ್ಮ ಮನಸ್ಸನ್ನು ಬದಲಾಗ್ಬಿಡ್ತಾ. ಅಜ್ಜ ಬೋಧನೆಯಿಂದ ನನ್ನ ಮನಸ್ಸು ಬೇಸರ ಆಗಿಲ್ಲ ತಮ್ಮ, ಆದರೆ ಅಣ್ಣ ಕರಿಗಾಲರ್ನ ಪತ್ರದಿಂದ ಸ್ವಲ್ಪ ನನ್ನ ಮನಸ್ಸನ್ನು ಚೇಂಜ್ ಆಗಿತಾನೇ ಇದೆ. ಅವನು ಕಂಡಿದ್ದ ಕನಸುಗಳನ್ನೆಲ್ಲ ನೀ ಕಾರ್ಯದಲ್ಲಿ ನೆರವೇರಿಸ್ತೆ ಅಂತ ಹೇಳಿ ಬರೆದಿದ್ದಾನೆ. ಅದನ್ನು ಓದಿದ ತಕ್ಷಣ ಅಂತ ಹೇಳಿದ್ದಾಗೆ ಕುಂದವಿನ ಕಣ್ಗಳಲ್ಲಿ ಕಣ್ಣೀರು ತುಂಬಿ ಅದು ಧ್ವನಿನೂ ಒಂಥರ ಕಮ್ಮಿ ಆಯಿತು. ಪೊನ್ನಿಯಿನ್ ಸೆಲ್ವನು ಆದಿತ್ಯ ಕರಿಗಾಲನ ಪತ್ರವನ್ನು ನೋಡಿ ತಗೊಂಡು ಓದಿದ್ದಾನೆ. ಅವನ ಕಣ್ಣುಗಳಿಂದನೂ ಕಣ್ಣೀರು ಹಾರಿಸಿತು. ಆ ಪತ್ರವನ್ನು ಅವನು ಓದಿ ಮುಗಿಸಿದ ತಕ್ಷಣ ಕುಂದವ ಹೇಳಿದಳು, ತಮ್ಮ ನೀನು ಏನು ಅಂದ್ಕೊಂಡಿದ್ರೂ ಸರಿಯೇ, ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳ್ಬಿಡ್ತೀನಿ. ಮಧುರಾಂಧಕನು ನಂದಿನೀನು ನಮ್ಮ ಸೋಳಕುಲದನ್ನೇ ಸೇರಿದವರುಗಳ ಅಲ್ಲ ಅಂತ ಯಾವತ್ತೂ ತಿಳ್ಕೊಂಡಿದ್ರಲ್ಲಿ ನನ್ನ ಮನಸ್ಸು ಒಂದೇ ಸತಿ ನೆಮ್ಮದಿಯಾಗಿದೆ. ಸೋಳಕುಲದಲ್ಲಿ ಹುಟ್ಟದೇ ಇರುವ ಒಬ್ಬನನ್ನು ಸೋಳ ಸಿಂಹಾಸನದಲ್ಲಿ ಹತ್ತೋ ಥರ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ಸೆಂಬಿನ ಮಾದೇವಿ ಹತ್ರನು ಮಂದಾಗಿನಿ ದೇವಿ ಹತ್ರನು ನನಗೆ ಎಷ್ಟೊಂದು ಭಕ್ತಿ ಇದ್ರೂ ಅದು ಅಷ್ಟು ದೂರ ಅದನ್ನು ಬಿಟ್ಟುಕೊಡೋಕ್ಕೆ ನನ್ನಿಂದ ಆಗಲ್ಲ. ಮಧುರಾಂಧನಿಗೆ ಪಟ್ಟ ಕಟ್ಟುವುದನ್ನು ಇನ್ಮೇಲೆ ಒಂದು ಕ್ಷಣವೂ ನನ್ನಿಂದ ಸಹಿಸಿಕೊಳ್ಳೋಕ್ಕಾಗೋದೇ ಇಲ್ಲ. ಅಕ್ಕ ಇದೇನು ಹೇಳ್ತೀರಾ? ಸೆಂಬಿನ ಮಾದೇವಿ ಮುಂದೇನೂ ಅನಿರುದ್ಧರ ಮುಂದೇನೂ ಮಧುರಾಂಧಕರ ಮುಂದೇನೂ ನನಗೆ ಪಟ್ಟ ಬೇಡ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಆ ಸಾವಿರಾರು ಸೈನಿಕರ ಮುಂದೇನು ಜನಗಳ ಮುಂದೇನು ಆ ಥರನೇ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ನನ್ನ ಮಾತನ್ನು ಮೀರ ಕೇಳ್ತೀರಾ ಅಂತ ಕೇಳಿದ್ದಾನೆ ಅರುಳ್ಮೊಳಿವರ್ಮ. ತಮ್ಮ ನಿನಗೂ ನನಗೂ ನಮ್ಮ ಕುಲದೈವವಾದ ದುರ್ಗಾ ಪರಮೇಶ್ವರಿನೇ ದಾರಿ ತೋರಿಸ್ಬೇಕು. ನಿನಗೇನು ಯೋಚನೆ ಹೇಳೋದು ಅಂತ ನನಗೂ ಅರ್ಥ ಆಗಲಿಲ್ಲ. ಆದಿತ್ಯ ಕರಿಗಾಲನ ನನ್ನ ಮಾತುಗಳನ್ನು ಕೇಳಿದರೆ ಈ ಥರ ಪರಿಸ್ಥಿತಿ ಬಂದೇ ಇರೋದಿಲ್ಲ. ಆ ಮಹಾವೀರನಿಗೆ ಇಂತಹ ಗತಿನ ಬಂದಿರಬೇಕು ಅಂತ ಹೇಳಿ ಕುಂದವೈ ಗೊಣಗಿದಳು. ಈ ಪತ್ರ ನಿಮಗೆ ಹೆಂಗೆ ಸಿಕ್ಕಿತ್ತಕ್ಕ? ಯಾರು ಕೊಂಡು ಬಂದಿದ್ದರು? ಯಾವಾಗ ನಿಮ್ಮ ಕೈಗೆ ಬಂದಿತ್ತು? ಯಾಕೆ ನಾನು ಮುಂಚೆನೇ ಹೇಳಲಿಲ್ಲ ಅಂತ ಅಂದನು ಅರುಣ್ಮೊಳಿ. ಸ್ವಲ್ಪ ಮುಂಚೆ ತಾನೇ ನನ್ನ ಹತ್ರ ಬಂತು. ಸಂಬೂರೇರ ಮಗಳು ಮಣಿಮೇಗಲೆ ಕೊಂಡು ಬಂದು ಕೊಟ್ಟಳು. ಹೌದು ಮಣಿಮೇಗಲೆ ಬಗ್ಗೆ ನಾನು ಕೇಳಿದ್ದೀನಿ. ಅವಳ ಹತ್ರ ಈ ಪತ್ರ ಹೆಂಗೆ ಬಂತು? ಅವಳೇ ಇದ್ದಾಳೆ ತಮ್ಮ, ನೀನೇ ಸೀದಾ ಕೇಳಿ ತಿಳ್ಕೊ. ಅವಳ ಮಾತನ್ನು ಎಷ್ಟು ದೂರ ನಂಬೋಬೇಕು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತಂದ್ಲು ಇಲ್ಲೇ ಪ್ರಾಟಿಕೊಂಡ್ರು. ಅರುಳ್ಮೊಳಿವರ್ಮ ಒಳಗೆ ಬಂದಿದ ತಕ್ಷಣವೇ ಮಣಿಮೇಗಲೆಯನ್ನು ಅವನ ಮುಂದೆ ನಿಲ್ಲಿಸಿ ವಂದಿತೇವನ ಬಗ್ಗೆ ಪ್ರಸ್ತಾಪಕ್ಕೆ ಹೇಳೋದೆಂಬುದು ಇಳೆ ಪ್ರಾಟಿ ತೀರ್ಮಾನಿಸಿದ್ಲು. ಇಷ್ಟೊಂದು ಸಂಭಾಷಣೆಗಳ ಬದಿಯಲ್ಲೂ ಅವಳ ಮನಸ್ಸು ವಂದಿತೆಯವರು ಪಾದಾಳ ಸೆರೆಯಲ್ಲಿ ಇರುವುದ ಬಗ್ಗೆ ಯೋಚನೆ ಚಿಂತಿಸ್ತಾ ಇತ್ತು. ಅವ್ರ ಬಗ್ಗೆ ತಾನೇ ಮಾತೆತ್ತಕ್ಕೆ ಕುಂದವ ಇಷ್ಟಪಟ್ಟಿಲ್ಲ. ಮಣಿಮೇಗಲೆಯನ್ನು ಕರೆಯೋದಕ್ಕೆ ಒಂದು ಸರಿಯಾದ ಸಂದರ್ಭವನ್ನು ಎದುರು ನೋಡಿದಳು. ಆ ಸಂದರ್ಭ ಇವಾಗ ಸಿಕ್ಕಿದ ತಕ್ಷಣ ವಾಣತಿಯನ್ನು ಕೂಗಿ ಕರೆದು ಮಣಿಮೇಗಲೆಯನ್ನು ಕರ್ಕೊಂಬರುವ ಹಾಗೆ ಹೇಳಿದಳು. ಮಣಿಮೇಗಲೆ ಬರುವಾಗಲೇ ಕಣ್ಣೀರು ತುಂಬಿದ ಶೋಕಮಯವಾದ ಮುಖದ ಜೊತೆ ಬಂದಳು. ಅವಳನ್ನ ನೋಡಿದ್ದ ಪೊನ್ನಿಯಿನ್ ಸೆಲ್ವರು ಅವಳು ಬೇಸರ ಪಡೋದಕ್ಕೆ ಕಾರಣ ಇದೆ ಅಂತ ಅಂದ್ಕೊಂಡ. ತಮ್ಮ ಈ ಹೆಣ್ಣು ತಾನೇ ಮಣಿಮೇಗಲೆ ಪತ್ರವನ್ನು ಇವಳ್ದಾನೆ ಕೊಂಡು ಬಂದಳು. ಇದು ಹೇಗೆ ಇವಳ ಹತ್ರ ಬಂದಿತ್ತು ಅಂತ ನೀನೇ ಕೇಳ್ಕೊ ಸಹೋದರಿ. ನನ್ನ ಅಣ್ಣ ಕಡೆಯಾಗಿ ಬರೆದಿದ್ದ ಪತ್ರವನ್ನು ನೀ ಕೊಂಡು ಬಂದು ಭದ್ರವಾಗಿ ಒಪ್ಪಿಸಿದೆ. ಇದಕ್ಕೆ ಅಂತ ನಿನ್ನ ಹತ್ರ ನಾವು ಯಾವತ್ತಿಗೂ ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ಹೇಳಿ ಅರುಳ್ಮೊಳಿವರ್ಮ ಕಂಟಿನ್ಯೂ ಮಾಡೋ ಒಳಗೆ ಮಣಿಮೇಗಲೆ ದಿಢೀರಂತ ಅವ್ರ ಮುಂದೆ ಬಿದ್ದು ನಮಸ್ಕಾರ ಮಾಡಿದಳು. ಯುವರಾಜ, ಪೊನ್ನಿಯಿನ್ ಸೆಲ್ವ, ನೀವು ಇವಾಗ ಹೇಳಿದ ಮಾತೆ ಸತ್ಯನ ನನ್ನ ಹತ್ರ ನೀವು ಕೃತಜ್ಞತೆ ಮಾಡಿಕೊಳ್ಳುವುದು ನಿಜವಾದರೆ ಈ ಥರ ಹೇಳಿಬಿಟ್ಟು ಮೇಲೆ ಮಾತಾಡೋಕ್ಕಾಗದೆ ಮಣಿಮೇಗಲೆ ಬಿಕ್ಕಿ ಅಳಕ್ಕೆ ಶುರು ಮಾಡಿದ್ರು. ಅಕ್ಕ ಇದೇನು ಈ ಹೆಣ್ಣು ಯಾತಕ್ಕೋಸ್ಕರ ಈ ಥರ ಬಿಕ್ಕಿ ಅಳ್ತಾ ಇದ್ದಾಳೆ? ಒಂದು ವೇಳೆ ಅವಳ ಮನೆಯಲ್ಲಿ ಅವಳ ಅಣ್ಣ ನಮ್ಮಣ್ಣ ಸಾಯಕ್ಕೆ ಆಯ್ತಂತ ಹೇಳಿ ಬೇಸರ ಪಡ್ತಾಳ ಅಂತಂದು. ಇಲ್ಲ ತಮ್ಮ, ಇವಳ ಮನಸ್ಸಿನಲ್ಲಿ ಇರೋದು ಬೇರೆ ಒಂದು ಕಾರ್ಯ. ಮಣಿಮೇಗಲೆ ನನ್ನ ಹತ್ರ ಹೇಳಿದರೆ ಯುವರಾಜ ಅಂತ ಹೇಳು ಅಂತ ಕುಂದವಿ ಪ್ರಾಟಿ ಅವಳನ್ನ ಧೈರ್ಯ ಮಾಡಿದ್ರು. ಅಯ್ಯ, ನಿಮ್ಮ ಅಣ್ಣನನ್ನು ಕೊಂದಿದ್ದ ಪಾಪಿ ನಾನೇನೆ. ನನ್ನನ್ನು ಪಾದಾಳ ಸೆರೆಯಲ್ಲಿ ಹಾಕ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡೋ ಹಾಗೆ ಮಾಡಿ ಅಂತ ಹೇಳಿ ಹತ್ಕೊಂಡೇ ಹೇಳಿದ್ರು. ಅರುಳ್ಮೊಳಿವರ್ಮ ದಿಗ್ಭ್ರಮೆಯಿಂದ ಕುಂದವಿಯನ್ನು ನೋಡಿ, ಅಕ್ಕ ಇವಳು ಏನು ಹೇಳ್ತಾ ಇದ್ದಾಳೆ? ಈ ಹೆಣ್ಣಿಗೆ ಹುಚ್ಚಿಡ್ದು ಬಿಡ್ತಾ ಏನು ಅಂತ ಕೇಳಿದ್ರು.
ಇವಳಿಗೆ ಇನ್ನೂ ಹುಚ್ಚು ಹಿಡಿದಿಲ್ಲ ತಮ್ಮ, ಆದರೆ ಬೇಗ ವಲ್ಲತ್ತು ಯುವರಾಜರನ್ನು ಪಾದಾಳ ಸೆರೆಯಲ್ಲಿಂದ ಬಿಡುಗಡೆ ಮಾಡದೇ ಇದ್ದರೆ ಇವಳಿಗೆ ಹುಚ್ಚು ಹಿಡಿಬೋದು ಅಂತಂದರು. ಏನು ಯಾರು ಪಾದಾಳ ಸೆರೆಯಲ್ಲಿದ್ದರೆ ಇರೋದು ಅಂತ ಆಶ್ಚರ್ಯದಿಂದ ಕೇಳಿದ. ನಾನು ಈಳನಾಡಿಗೆ ನಾನು ಪತ್ರ ಕೊಟ್ಟು ಕಳಿಸಿದ್ದೀನಿ ಅಲ್ವಾ ವಾನರಗುಲ ವೀರರನ್ನು, ಹಾಗೆ ಮರೆತು ಬಿಟ್ಟಿಯಾ ತಮ್ಮ? ತುಂಬ ದೊಡ್ಡ ಕನಸಿನಿಂದ ಯಾವಾಗ ತಾನೇ ಎಚ್ಚರ ಬಂದು ಎದ್ದ ಹಾಗೆ, ಈ ಲೋಕದ ನೆನಪು ಬಂದವನ ಹಾಗೆ ಅರುಳ್ಮೊಳಿಮರ್ಮ ಒಂದು ನಿಮಿಷ ಕ್ಷಣ ಅಂತ ತೋರಿಸಿಕೊಂಡ. ತಂಜೆಕೋಟೆ ಒಳಗೆ ಅವನು ಪ್ರವೇಶ ಮಾಡಿದಿಂದ ಒಂದನ್ನು ಹಿಂದೆ ಒಂದಾಗಿ ನಡೆದ ಸಂಭವಗಳು ಅವನ ಗಮನವನ್ನು ಪೂರ್ತಿ ಕವರ್ ಮಾಡಿತ್ತು. ಕರಿಗಾರನ ಮರಣದ ಸುದ್ದಿ ಬಂದ ಮೇಲೆ ಸೋಳಸಿಂಗಾದಲ್ಲಿ ಮಧುರಾಂಧನ ಹತ್ತು ಆಗುವ ಮಾರ್ಗವನ್ನು ನೋಡಿ ಚಿಂತಿಸೋದಲ್ಲಿಯೇ ಅವನ ಮನಸ್ಸು ಪೂರಾ ಪಾಲ್ಕೊಂಡಿತ್ತು. ವಂದ್ಯದೇವನ ಬಗ್ಗೆ ನಿಜವಾಗಲೇ ಅವನು ಮರೆತು ಬಿಟ್ಟಿದ್ದಾನೆ. ಇವಾಗ ಅವನ ಹೆಸರು ಕೇಳಿದ ತಕ್ಷಣ ಒಂದು ಜಂಪ್ ಮಾಡಿ, ಯಾರು ನನ್ನ ಪ್ರೀತಿಯ ಗೆಳೆಯರು ವಂದ್ಯದೇವರ ಪಾದಾಳ ಸೆರೆಯಲ್ಲಿದ್ದಾಳ, ಯಾತಕ್ಕೋಸ್ಕರ ಯಾರವರು ಸೆರೆಯಲ್ಲಿ ಹಾಕಿದ್ದು ಅಂತ ಕೇಳಿದ. ಮಣಿಮೇಗಲೆ ಹೇಳಿದ ವಿವರಗಳನ್ನು ಕುಂದವೇ ಅವನಿಗೆ ಎತ್ತಿ ಹೇಳಿದಳು. ಎಲ್ಲವನ್ನ ಕೇಳಿಕೊಂಡು ಇಂದ ಪೊನ್ನಿಯಿನ್ ಸೆಲ್ವನ್, ಅಕ್ಕ, ನನ್ನ ಹಾಗೆ ಒಂದು ವಿಶ್ವಾಸ ಕೆಟ್ಟವನು ಯಾರನ್ನೇ ಇರೋಕ್ಕಾಗಲ್ಲ. ವಾನರಗುಲದ್ದು ವೀರರ ಬಗ್ಗೆ ನಾನು ವಿಚಾರಿಸಿದನ್ನೇ ಇದ್ದು ಬಿಟ್ಟಿದ್ದೀನಿ. ಅದು ನನ್ನ ತಪ್ಪೇನೆ. ಅವರು ನನ್ನ ಪಾದಾಳ ಸೆರೆಯಲ್ಲಿ ಹಾಕೋಕ್ಕೆ ಧೈರ್ಯ ಮಾಡಿದವರು ನನಕ್ಕಿಂತ ದೊಡ್ಡ ತಪ್ಪು ಮಾಡಿದವರು. ನನ್ನ ಅಣ್ಣನ ಹತ್ರ ಅವ್ರಿಗೆ ಎಷ್ಟು ಭಕ್ತಿ ಉಂಟು ಅನ್ನೋದನ್ನು ನನಗೆ ಗೊತ್ತು. ಕರಿಗಾಲರನ್ನ ಮರಣಕ್ಕೆ ಅವ್ರನ್ನ ಜವಾಬ್ದಾರಿ ಹಾಕೋಕ್ಕೆ ಧೈರ್ಯ ಕೊಂಡವರು ಯಾರು? ಇದು ಏನು ಮೂಢತನ! ಅವ್ರನ್ನ ತಪ್ಪಿಸೋಕ್ಕೋಸ್ಕರ ಈ ಹೆಣ್ಣು ತನ್ನ ಹೆಸರಲ್ಲಿ ತಪ್ಪನ್ನು ಹೇಳ್ಕೊಳ್ಳೋದು ನಮಗೆಲ್ಲ ಒಂದು ಪಾಠ ಕಲ್ಪಿಸೋ ಹಾಗೆ ಇದೆ. ಈ ಹೆಣ್ಣನ್ನು ನೋಡೋಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಬೇರೆ ಕಾರ್ಯಗಳು ಆಮೇಲೆ ಆಗಲಿ, ಈವಾಗಲೇ ಪಾದಾಳ ಸೆರೆಗೆ ಹೋಗಿ ವಂದ್ಯದೇವರನ್ನ ಬಿಡುಗಡೆ ಮಾಡಿಕೊಂಡು ಬರ್ತೀನಿ. ಸಂಬೋರೆಯರ ಮಗಳಿಗೆ ನೀನು ಸಮಾಧಾನ ಹೇಳು ಅಂತ ಹೇಳಿಬಿಟ್ಟು ತಿರುಗಿ ಗಡಗಡ ಅಂತ ನಡೆದ. ಅವನು ಬಾಗಿಲ ಹತ್ರ ಸೇರಿದಾಗೆ ಅಲ್ಲಿ ದಿಢೀರಂತ ತಿರುಕೋಲೂರು ಮಲೆಮಾನು ಕೊಡುಂಬಾಲೂರು ಬೇಳರನ್ನು ತೋಚ್ಕೊಂಡ್ರು. ಅವರುಗಳ ನೋಟವೇ ಯುವರಾಜನ ಮನಸ್ಸಿನಲ್ಲಿ ಒಂದು ಭಯವನ್ನು ಉಂಟು ಮಾಡಿತ್ತು. ದೊಡ್ಡ ಬೇಳರು ತಮ್ಮ ಕೈಯಲ್ಲಿ ಕೊಂಡು ಬಂದಿದ್ದ ವೇಲನ್ನು ಬಾಗಿಲನ್ನು ಅಡ್ಡ ಇಟ್ಟು ಯುವರಾಜರನ್ನು ತಡಿಸುವ ಭಾವನೆಯಲ್ಲಿ ನಿಂತರು. ಅವರು ಹಿಂದೆ ಇದ್ದಿದ್ದ ಮಲೆಮಾನು ಕೈಯಲ್ಲಿ ಹಿಡಿದಿದ್ದ ಕತ್ತಿಯನ್ನು ಕೆಳಗೆ ಹಾಕಿದ ತಕ್ಷಣ ಥರ ಯುವರಾಜನ ಮೇಲೆ ಹೋಗೋದಕ್ಕೆ ತಡೆಯೋಕ್ಕೆ ಆಯುಧವಾಗಿ ನಿಂತರು. ಪೊನ್ನಿಯಿನ್ ಸೆಲ್ವರ್ ತುಂಬ ಆಶ್ಚರ್ಯದಿಂದ ಸ್ವಲ್ಪ ಕೋಪದಿಂದನೂ, ಸೇನಾಪತಿ, ಇದೇನು, ನನ್ನನ್ನು ಕೂಡ ಸೆರೆ ಮಾಡೋಕ್ಕೆ ಹೋಗ್ತೀರಾ ಅಂತ ಕೇಳಿದರು. ಯುವರಾಜ, ಇವಾಗ ಪಾದಾಳ ಸೆರೆಗೆ ಹೋಗದೆ ನಿಮ್ಮನ್ನು ತಡೆ ಮಾಡ್ತೀವಿ, ಅವಶ್ಯ ಆದರೆ ಸೆರೆ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ಅಂತ ಹೇಳಿದರು ಬೂದಿ ವಿಕ್ರಮ ಕೇಸರಿ. ಅವರು ಹೇಳಿದ್ದು ನಿಜಾನ ತಮಾಷೆನ ಅಂತ ಹೇಳಿ ಪೊನ್ನಿಯಿನ್ ಸೆಲ್ವರ್ಗೆ ಅರ್ಥ ಆಗಿಲ್ಲ. ಆದರೆ ತಮಾಷೆಯನ್ನು ತಾಳ್ಕೊಳ್ಳೋ ಮನೋಧರ್ಮ ಆವಾಗ ಅವ್ರಿಗಿಲ್ಲ. ಆದ್ದರಿಂದ ಮುಂಚೆಕ್ಕಿಂತ ಕೋಪವಾದ ಧ್ವನಿಯಲ್ಲಿ, ಯಾವ ಅಧಿಕಾರವನ್ನು ಕೊಂಡು ನನ್ನನ್ನು ತಡೆ ಮಾಡೋಕ್ಕೆ ಮುಂದೆ ಬಂದಿದ್ರಿ ಅಂತ ಹೇಳಿದ. ನೀವು ಯಾವ ಅಧಿಕಾರದ ಕೊಂಡು ಪಾದಾಳ ಸೆರೆಯಲ್ಲಿ ಇರೋವನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ತೀರಿ ಅಂತ ಹೇಳಿದರು ದೊಡ್ಡ ಬೇಳೆ. ಸೇನಾಪತಿ, ನನಗೆ ಆ ಅಧಿಕಾರ ಇಲ್ವಾ? ನಾನು ಯಾರು ಅನ್ನೋದನ್ನು ಮರೆತು ಬಿಟ್ರಾ ಅಂತ ತಮ್ಮನ್ನು ಅಲ್ಲ, ನಿಮ್ಮನ್ನು ನೀವೇ ಮರೆತು ಬಿಟ್ರ ಅಂತ ಕೇಳಿದ್ರು. ನನ್ನನ್ನು ನಾನು ಮರೀಲಿಲ್ಲ, ನೀವು ಯಾರು ಅನ್ನೋದನ್ನು ಮರೀಲಿಲ್ಲ. ನಾನು ತಂಜೆಕೋಟೆಗೆ ಇವತ್ತು ದಳಪತಿ. ಆದ್ದರಿಂದ ಪಾದಾಳ ಸೆರೆ ಒಳಗೆ ಕಾವಲ ನಿಮ್ಮ ಚಕ್ರವರ್ತಿಯನ್ನ ಮಗ ಪೊನ್ನಿಯಿನ್ ಸೆಲ್ವರು. ಆದ್ರೂ ನೀವು ನಿಮ್ಮ ತಮ್ಮನನ್ನು ನಿಮ್ಮ ಅಣ್ಣನನ್ನು ಕೊಂದೋದಾಗೆ ತಪ್ಪು ಹೇಳಿ ಪಾದಾಳ ಸೆರೆಯಲ್ಲಿ ಇಟ್ಟವನ್ನೇ ಬಿಡುಗಡೆ ಮಾಡೋಕ್ಕೆ ನಿಮಗೆ ಅಧಿಕಾರ ಇಲ್ಲ. ಚಕ್ರವರ್ತಿಗೆ ತಾನೇ ಆ ಅಧಿಕಾರ ಉಂಟು. ಇಲ್ಲ ಅಂದರೆ ಚಕ್ರವರ್ತಿ ಸ್ಥಾನದಲ್ಲಿ ಪಟ್ಟ ಕಟ್ಟಿಕೊಳ್ಳುವವರಿಗೆ ಆ ಅಧಿಕಾರ ಉಂಟು. ನೀವು ಸೋಳ ಸಿಂಹಾಸನದಲ್ಲಿ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀರಾ. ಆದ್ದರಿಂದ ಚಕ್ರವರ್ತಿನ ಕಟ್ಟಲೆ ಇಲ್ಲದೆ ಪಾದಾಳ ಸೆರೆಯಿಂದ ಯಾರನ್ನು ಬಿಡಿಸೋಕ್ಕಾಗಲ್ಲ ಅಂತ ಅಂದರು ಕೊಡುಮಾಳೂರು ಪೆರಿಯವೇಳರಾಗೆ ಸೇನಾಪತಿ ಬೂದಿ ವಿಕ್ರಮ ಕೇಸರಿ. ಮಗು, ವೇಳಾರು ಹೇಳಿದ್ದು ನಿಜವಾದ ಮಾತು. ಚಿಕ್ಕಪಳ್ಳಿವೇಟೆಯರು ಓಡಿ ಹೋದ ಆಗಿಂದ ದೊಡ್ಡ ವೇಳಾರನ್ನು ತಂಜೆಕೋಟೆಯ ದಳಪತಿಯಾಗಿ ಚಕ್ರವರ್ತಿ ನೇಮಿಸಿದ್ದಾರೆ. ಆದ್ದರಿಂದ ಪಾದಾಳ ಸೆರೆಯಿಂದ ಯಾರನ್ನು ಬಿಡಿಸೋಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿದರು. ಮಲೆಮಾನ ಅದನ್ನೇ ಆಮೋದನೆ ಮಾಡಿದರು. ಪೊನ್ನಿಯಿನ್ ಸೆಲ್ವರ್ ಅವರುಗಳಿಗೆ ಏನು ಜವಾಬು ಹೇಳೋದು ಅಂತ ಗೊತ್ತಿಲ್ಲದೆ ಮೌನವಾಗಿ ನಿಂತರು. ಮಣಿಮೇಗಲೆಯನ್ನು ಬಿಕ್ಕಿದ ಶಬ್ದ ಮಾತ್ರ ಕೇಳ್ತಾ ಇತ್ತು. ಇಷ್ಟರಲ್ಲಿ 52ನೇ ಸಂಚಿಕೆ ಮುಗಿಯಿತು. ಇವಾಗ 53ನೇ ಸಂಚಿಕೆ. ಅರುಳ್ಮೊಳಿವರ್ಮನು
ಅರುಳ್ಮೊಳಿವರ್ಮರಿಗೂ ಚಿಕ್ಕರಾಜಗಳ ಇಬ್ಬರಿಗೂ ನಡೆದಿದ್ದ ವಾಗ್ವಾದವನ್ನು ಕೇಳ್ಕೊಂಡಿದ್ದ ಕುಂದವಿ ದೇವಿ ಇವಾಗ ಸ್ವಲ್ಪ ಮುಂದೆ ಹೋಗಿ, ತಾತ, ಮಾಮ ಬಾಗಿಲಲ್ಲಿ ನಿಂತೆ ಮಾತಾಡಬೇಕಾ, ಒಳಗೆ ಬನ್ನಿ, ನಿಮ್ಮ ಮಾತನ್ನು ಮೀರಿ ಪೊನ್ನಿಯಿನ್ ಸೆಲ್ವನ್ ಏನೂ ಮಾಡಿಬಿಡಲ್ಲ ಅಂತ ಹೇಳಿದರು. ಮಲೆಮಾನು ವೇಳಾರು ಒಳಗೆ ಬಂದರು. ವೇಳಾಟಿಯನ್ನು ನೋಡಿ ವೇಳಾರು, ತಾಯೇ, ಯುವರಾಜ ಮಾತ್ರ ಪಟ್ಟವನ್ನು ಒಪ್ಪಿಕೊಳ್ಳೋಕ್ಕೆ ಸಮ್ಮತಿ ಕೊಟ್ಟರೆ ಏನು ಹಿಂಸೆನೂ ಇಲ್ಲ. ಅವರ ಕಟ್ಟಳೆಯಾಗಿ ನಾವು ನೆರವೇರಿಸೋಕ್ಕೆ ಬೇಕಾದವರು ಆಗ್ತೀವಿ. ಚಕ್ರವರ್ತಿನೋ ರಾಜ್ಯವನ್ನು ಯಾವಾಗ ಎಳಿಸಿ ಇರ್ತೀವಿ ಅಂತ ಹೇಳಿದ್ದಾರೆ. ಕಾಂಚಿನಲ್ಲಿ ಕರಿಗಾಲರು ಕಟ್ಟಿರೋ ಚಿನ್ನದ ಮಾಳಿಗೆಗೆ ಹೋಗಿ ತಮ್ಮ ಕೊನೆಯ ಕಾಲವನ್ನು ನೆಮ್ಮದಿಯಿಂದ ಕಳಿಸಲಿಕ್ಕೆ ಇಷ್ಟಪಡ್ತಾರೆ ಅಂತಂದರು. ಮಾವ, ನೀವು ಇಬ್ಬರೂ ಬಂದ ಆವಾಗಲೂ ನಾನು ಯುವರಾಜರ ಹತ್ರ ಅದ ತಾನೇ ಹೇಳ್ಕೊಂಡಿದ್ದೀನಿ. ಈ ಹೆಣ್ಣು ಮಧ್ಯದಲ್ಲಿ ಬಂದು ಅಡ್ಡ ಮಾಡಿಬಿಟ್ಲು. ಅದನ್ನು ಕೇಳಿ ಯುವರಾಜ ಮನಸ್ಸು ಬದಲಾಗಿ ಸೆರೆಗೋಗಿ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಇಷ್ಟಪಟ್ಟರು. ಈ ಹೆಣ್ಣು ಯಾರು, ಯಾತಕ್ಕೋಸ್ಕರ ಇವಳು ಈ ಥರ ಅಳ್ತಾ ಇದ್ದಾಳೆ ಅಂತ ವೇಳಾರು ಕೇಳಿದರು. ಗೊತ್ತಾಗಲಿಲ್ವಾ ಮಾಮ, ಇವಳು ತಾನೇ ಸಂಬೂರಿಯವ್ರ ಮಗಳು ಮಣಿಮೇಗಲೆ. ಓಹೋ, ಸಂಬೂರಿಯವ್ರ ಜೈಲಲ್ಲಿ ಇರೋದ್ರಿಂದ ಅಂದ್ಕೊಂಡು ಅಳ್ತಾ ಇದ್ದಾಳೇನು? ಅಳಬೇಡ ಹೆಣ್ಣೆ, ನಿನ್ನ ತಂದೆಯನ್ನು ಬಿಡುಗಡೆ ಮಾಡಿ ಕರ್ಕೊಂಬರೋ ಹಾಗೆ ಚಕ್ರವರ್ತಿ ಕಟಲೆ ಹಾಕ್ಬಿಟ್ಟಿದ್ದಾರೆ. ಪಾದಾಳ ಸೆರೆಗೆ ಪಾರ್ಥಿಬೇಂದ್ರ ಪಲ್ಲವ ಹೋಗಿದ್ದಾನೆ ಅಂತ ಅಂದರು ಮಲೆಮಾನ್. ತಾತ, ಇವಳು ತನ್ನ ತಂದೆ ಬಗ್ಗೆ ಮಾತ್ರ ವಿಚಾರ ಪಟ್ಟಿಲ್ಲ, ವಾನರಗುಳದ ವೀರರ ಬಗ್ಗೆ ಯೋಚನೆ ಮಾಡೋಕ್ಕೆ ವಿಚಾರ ಪಡ್ತಾ ಇದ್ದಾಳೆ. ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಹೇಳಿ ಯುವರಾಜರನ್ನೇ ನಾನು ತಾನೇ ಕೊಂದಿದ್ದೀನಿ ಅಂತ ಹೇಳಿ ಇವಳು ಗೊಣಗ್ತಾ ಇದ್ದಾಳೆ ಅಂತ ಅಂದರು ಇಳೆಯ ಪ್ರಾಟಿ. ಓಹೋ, ಹಾಗೆ ಇವಳು ಹೇಳೋದಾಗಿದ್ದರೆ ಇವಳನ್ನು ಬೇಕಾದರೆ ಪಾದಾಳ ಸೆರೆಯಲ್ಲಿ ಕೊಂಡೋಗಿ ಸೇರಿಸ್ಬಿಡೋಣ, ವಲತು ಯುವರಾಜನ್ನ ಬಿಡಿಸೋಕ್ಕೆ ಆಗಲ್ಲ ಅಂತಂದರು ದೊಡ್ಡವೇಳ. ಮಣಿಮೇಗಲೆ ಬಿಕ್ಕಿಕೊಂಡೆ ಕುಂದವೆಯನ್ನು ನೋಡಿ, ಅದು ತಾನೇ ನಾನು ಹೇಳೋದು ಯುವರಾಣಿ, ನನ್ನನ್ನು ಅವರು ಇರೋ ಜಾಗದಲ್ಲಿ ಕೊಂಡೋಗಿ ಸೇರ್ಸಕ್ಕೆ ಹೇಳಿ ಅಂತಂದರು. ಸೇನಾಪತಿ ವೇಳರು ತಮ್ಮ ಹಣೆಯನ್ನು ಬೆರಳಿಂದ ಮುಟ್ಟಿ ತೋರಿಸಿ ನೋಡಿ ಮೆತ್ತನವಾದ ಧ್ವನಿಯಲ್ಲಿ, ಈ ಹೆಣ್ಣಿಗೆ ತಲೆ ಕೆಟ್ಟಿದೆ ಅಂತ ಅನಿಸುತ್ತೆ ನನಗೆ ಅಂತ ಹೇಳಿದರು. ಇತ್ತು ತನಕ ಸುಮ್ಮನೆ ಇದ್ದ ಜವಾನಿಧಿ ಇವಾಗ ಅಡ್ಡ ಮಾಡಿ ಮಾತಿನಲ್ಲಿ, ದೊಡ್ಡಪ್ಪ, ಮಣಿಮೇಗಲೆಯನ್ನು ಸಿದ್ಧ ಸರಿಯಾಗಿ ತಾನೇ ಇದೆ, ನಿಮ್ಗಳಿಗೂ ತಿರುಪುಕೋಲೂರು ಅಜ್ಜನಿಗೆ ತಾನೇ ಸಿದ್ಧ ಸರಿಯಾಗಿಲ್ಲ ಅಂತ ಅನಿಸುತ್ತೆ. ಜೈಲಲ್ಲಿ ಇರೋ ವಲತು ಯುವರಾಜ ಪೊನ್ನಿಯಿನ್ ಸೆಲ್ವನ್ನ ಬೇಕಾದ ಅವರು ಗೆಳೆಯರು ಇಳೆಪ್ರಾಟಿ ಹತ್ರದಿಂದ ಪತ್ರ ಕೊಂಡು ಹೋಗಿ ಲಂಕೆಯಿಂದ ಪೊನ್ನಿಯಿನ್ ಸೆಲ್ವರನ್ನ ಕರ್ಕೊಂಬಂದರು. ವೀರಸರ್ಗ ಸೇರಿದ ಯುವರಾಜನ ಪೂರ್ಣ ನಂಬಿಕೆಗೆ ಪಾತ್ರವಾದರು. ಅವ್ರ ಮೇಲೆ ತಪ್ಪು ಹೇಳಿ ಜೈಲಲ್ಲಿ ಇಟ್ಟಿರೋರ್ಗಳಿಗೆ ತಾನೇ ಮನಸ್ಸು ಕೆಟ್ಟಿದೆ ಅಂತ ಅನಿಸತ್ತೆ ಅಂತಂದ್ಲು. ಆಹಾ, ಈ ಹೆಣ್ಣು ಯಾವಾಗ ಇಷ್ಟೊಂದು ಬಾಯಿ ಬಡಿಕೆ ಆದಲು? ವಾಣತಿ, ಇಳೆಪ್ರಾಟಿ ಹತ್ರದಿಂದ ನೀನು ಕಲ್ತ್ಕೊಂಡಿದ್ದು ಇದೇ ತಾನ? ದೊಡ್ಡವರು ಮುಂಚೆ ಬಾಯಿ ತೆಗೆದೆ ಸುಮ್ಮನೆ ಇರುವುದಕ್ಕೆ ನೀನು ಅಂದ್ಕೊಂಡು ಕಲ್ತಿಲ್ವಾ? ನಿನ್ನನ್ನು ಏನಾದರೂ ಕೇಳಿದರೆ ತಾನೇ ಜವಾಬು ಬೆಳಿಬೇಕು, ಇಲ್ಲಾಂದರೆ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದರು ದೊಡ್ಡವೇಳರು. ಮಲೆಮಾನ್ ಸೇನಾಪತಿ, ಈ ಮಗು ಮೇಲೆ ಯಾಕೆ ಕೋಪಿಸ್ಕೋತೀರಾ? ಇಲ್ಲಿರೋರುಗಳನ್ನ ಮನಸ್ಸಲ್ಲಿ ಇರೋದನ್ನೇ ಅವಳು ಹೇಳಿದ್ಲು ಅಂತಂದು. ಕುದ್ದವೆ, ಹೌದು ಮಾವ, ವಾಣತಿಯನ್ನು ನಾನು ನಿಮ್ಮ ಮೇಲೆ ಗೆದರಿಸೋಕ್ಕಾಗಲ್ಲ, ಉಚಿತವಾಗಿರಲ್ಲ. ನಾಳೆಗೆ ಅವಳು ಚೋಳ ಸಾಮ್ರಾಜ್ಯನ ಚಕ್ರವರ್ತಿನಿಯಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ತಾಳೆ. ಆವಾಗ ಅವಳ ಆಜ್ಞೆಯನ್ನು ನಾನು ನೆರವೇರಿಸಬೇಕಾಗಿರತ್ತೆ ಅಂತಂದಳು. ಅರುಳ್ಮೊಳಿ ಮಾತ್ರ ಅದಕ್ಕೆ ಸರಿ ಅಂದರೆ ಒಂದು ಹಿಂಸೆನೂ ಇಲ್ಲ, ಮಗುಡಾಭಿಷೇಕದ ದಿವಸ ಪಾದಾಳ ಸೆರೆಯಲ್ಲಿರೋರ್ಗು ಅಷ್ಟು ಜನವನ್ನು ಬಿಡುಗಡೆ ಮಾಡೋ ಹಾಗೆ ಕಟ್ಲೆ ಹಾಕ್ಬೋದಲ್ಲ ಅಂತ ಅಂದರು ಮಲೆಮಾನ್. ನನ್ನನ್ನು ಹೊರಗಡೆ ಇರೋರನ್ನ ಅಷ್ಟು ಜನವನ್ನು ಪಾದಾಳ ಸೆರೆಯಲ್ಲಿ ಹಿಡಿದು ಹಾಕೋ ಹಾಗೇನೂ ಕಟ್ಟಲೆ ಹಾಕ್ಬೋದು ಅಂತ ಅಂದರು ಸೇನಾಪತಿ ದೊಡ್ಡವೇಳರು. ಅಯ್ಯ, ನೀವುಗಳು ಇರೋರು ದೊಡ್ಡವರು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಮಾತಾಡೋಕ್ಕೆ ಬೇಕಾಗಿದೆ ಅಂತ ಹೇಳಿ ತುಂಬ ಕಷ್ಟಪಡ್ತಾ ಇದ್ದೀನಿ, ಆದ್ರೂ ಅವಸರವಾಗಿ ಮಾಡಬೇಕಾದ ಕೆಲಸವನ್ನು ಬಿಟ್ಬಿಟ್ಟು ಏನೇನೋ ಮಾತಾಡ್ತಿರಲ್ಲ ಅಂತ ಹೇಳಿ ಯುವರಾಜ ಹೇಳೋ ಒಳಗೆ ಸೇನಾಪತಿ, ಯುವರಾಜ ಸೋಳನಾಡಿನ ಪಟ್ಟದ ಹಕ್ಕನ್ನು ನಿರ್ಣಯಿಸಿ ಏನು ಕನ್ಫ್ಯೂಷನ್ ಇಲ್ಲದೆ ತಡೆಯೋದು ತುಂಬ ಅವಸರವಾದ ಕೆಲಸ ಅಲ್ವಾ ಅಂತ. ಚಕ್ರವರ್ತಿ ಒಬ್ಬರು ಇರುವಾಗ ಅನ್ನೋದನ್ನೇ ಮರ್ತುಬಿಟ್ಟು ಮಾತಾಡ್ತೀರಾ ಅಂತಂದರು ಅರುಳ್ಮೊಳಿ. ನಾವು ಮರ್ತಿಲ್ಲ, ಸ್ವಲ್ಪ ಮುಂಚೆ ಚಕ್ರವರ್ತಿಯನ್ನು ನೋಡಿಬಿಟ್ಟು ತಾನೇ ತಿರುಗಿದ್ವಿ. ಅವ್ರು ತಾನೇ ರಾಜ್ಯ ಪ್ರಚನೆಯನ್ನು ತೀರಿಸಿ ಇಡೋಕ್ಕೆ ತುಂಬ ಅವಸರ ಪಡ್ತಾ ಇದ್ದಾರೆ. ತೀರಿಸಿಟ್ಬಿಟ್ಟು ಕಾಂಜಿಯಲ್ಲಿ ಕರಿಗಾಲರು ಕಟ್ಟಿದ್ದ ಚಿನ್ನದ ಮಾಳಿಗೆಯಲ್ಲಿ ಹೋಗಿ ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ.
ಇದೋ ನಾನು ಚಕ್ರವರ್ತಿ ಹತ್ತಿರ ಹೋಗ್ತೀನಿ, ವಂದಿತೆಯವರನ್ನ ಬಿಡುಗಡೆಗೆ ಅಂತ ಹೇಳಿ ನಾನು ಕಟ್ಟಳೆ ಇಸ್ಕೊಂಡು ಬರ್ತೀನಿ. ನೀವು ಆಕ್ಷೇಪಣೆ ಮಾಡಲ್ಲ ತಾನೆ ಯುವರಾಜ? ಚಕ್ರವರ್ತಿ ಹತ್ತಿರ ನೀವು ವಂದಿತೆಯವನ ಬಗ್ಗೆ ಪ್ರಸ್ತಾಪಿಸದೇ ಇರೋದೇ ಉಚಿತ ಅಂತ ಹೇಳಿ ಆವತ್ತು ಪಾಂಡಿನಾಡ ಆಬತ್ತು ದೇವಿಗಳಿಂದನೂ ನಂದಿನಿ ದೇವಿ ಜೊತೆಯನ್ನು ಸೇರಿ ಸಂಚು ಮಾಡಿಕೊಂಡು ವಂದಿತೆಯನ್ನು ತಾನೇ ಕರಿಗಾಲನ್ನು ಕೊಂದಿರಬೇಕು ಅಂತ ಹೇಳಿ ಚಕ್ರವರ್ತಿ ಅಂದ್ಕೊಂಡಿದ್ದಾರೆ. ಆಹಾ, ಆ ಥರ ಯೋಚನೆಯನ್ನು ಅವ್ರ ಮನಸ್ಸಿನಲ್ಲಿ ಉಂಟಾಕಿದ್ದು ಯಾರು? ನಾವುಗಳೆಲ್ಲ ಯುವರಾಜ. ಪಾರ್ಥಿಬೇಂದ್ರನು ಆ ನಂಬಿಕೆಯ ಚಕ್ರವರ್ತಿಗೆ ಉಂಟು ಮಾಡಿದವನು. ಹಾಗಾದರೆ ಪಲ್ಲವರನ್ನೇ ನಾನು ಹೋಗಿ ನೋಡ್ತೀನಿ, ಯಾವ ಆಧಾರವನ್ನು ಇಟ್ಕೊಂಡು ಆ ಥರ ತಪ್ಪು ಹೇಳ್ತಾರೆ ಅಂತ ಕೇಳ್ತೀನಿ. ಪಾರ್ಥಿಬೇಂದ್ರ ಪಲ್ಲವನ್ನ ನೀವು ಇವಾಗ ಮೀಟ್ ಮಾಡೋಕ್ಕಾಗಲ್ಲ. ಚಕ್ರವರ್ತಿನ ಕಟಲೆ ಜೊತೆ ಅವನ ಸಂಬೂರಿಯನ್ನು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಮಾಡಿಕೊಂಡು ಕೊಡದೆಗೆ ಹೋಗಿದ್ದಾನೆ. ಅಲ್ಲಿ ಚಿಕ್ಕಪೊಳಟರನ್ನ ಬೇರೆ ಚಿಕ್ಕರಾಜಗಳನ್ನು ಮೀಟ್ ಮಾಡಿ ಮಾತಾಡಿ ತಕ್ಷಣ ಅವ್ರುಗಳನ್ನ ಕರ್ಕೊಂಬರುವ ಹಾಗೆ ಚಕ್ರವರ್ತಿ ಹೇಳಿ ಕಳಿಸಿದ್ದಾರೆ. ರಾಜ್ಯ ಹಕ್ಕನ್ನು ಬಗ್ಗೆ ಸಮರಸವಾಗಿ ಮಾತಾಡಿ ತೀರಿಸ್ಕೊಳ್ಳಬಹುದು ಅಂತ ಒಂದು ಸುದ್ದಿ ಕಳಿಸಿದ್ದಾರೆ. ಮೊದಲಂದ್ರೆ ಪಟ್ಟ ಸಮ್ಮದ ಅಂತ ಹೇಳಿ ತಿಳಿಸಕ್ಕೆ ಹೇಳಿದ್ದಾರೆ. ಪೊನ್ನಿಯಿನ್ ಸೆಲ್ವರು ಮುಖ ಅರಳಿಕೊಂಡು ಎಳೆ ಪ್ರಾಟಿಯನ್ನು ವಾನದಿಯನ್ನು ನೋಡಿಬಿಟ್ಟು ಒಳ್ಳೆ ಸುದ್ದಿ ಹೇಳಿದ್ರಿ ಅಂತಂದರು. ಸ್ವಲ್ಪ ಕೂಡ ಒಳ್ಳೆ ಸುದ್ದಿ ಅಲ್ಲ. ಕುಡಿಗಳನ್ನು ಜನಕ್ಕೆನ್ನು ಇಷ್ಟಕ್ಕೂ ಸೈನಿಕರುಗಳು ಇಷ್ಟಕ್ಕೂ ಮಾರಾಗಿ ಮಧುರಾಂಧಕನ ಸೋಳ ಸಿಂಗಾದನ ಹತ್ತೋದೆ ಆವತ್ತಕ್ಕೆ 100 ವರ್ಷಗಳಾಗಿ ಪ್ರಸಿದ್ಧಿಯಾಗಿದ್ದ ಸೋಳ ಸಾಮ್ರಾಜ್ಯಕ್ಕೆ ಕೇಡುಗಾಲ ಬಂದುಬಿಡುತ್ತೆ, ವಿನಾಶಕಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದರು ಸೇನಾಪತಿ. ಅದರಲ್ಲಿ ಅನುಮಾನವೇ ಇಲ್ಲ. ಏಳನಾಡಿಯಿಂದ ವಡಪೆಣ್ಣೆ ಅಲ್ಲಿ ತನಕ ಕನ್ಫ್ಯೂಷನ್ನು ಕಲಗಾನು ಉಂಟಾಗುತ್ತೆ ಅಂತ ಹೇಳಿದರು ಮಲೆಮಾರ್. ಅದಕ್ಕೆಲ್ಲ ನೀವು ಇಬ್ಬರೂ ಹೆಡ್ಡಾಗಿ ಇದ್ದು ನಡೆಸಿದ್ದೀರಿ ಅನಿಸುತ್ತೆ. ಅದು ನಿಮ್ಮ ಇಷ್ಟ. ಅಷ್ಟರಲ್ಲಿ ನಾನು ಚಕ್ರವರ್ತಿ ಹತ್ರ ವಿಣ್ಣಪ ಮಾಡಿ ವಂದಿತೆಯವರನ್ನ ಬಿಡುಗಡೆ ಮಾಡೋಕ್ಕೆ ನೋಡ್ತೀನಿ ಅಂತ ಹೇಳಿ ಅರುಣ್ಮಳ್ವರು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ತಿರುಗಿದ್ರು. ಯುವರಾಜ, ಚಕ್ರವರ್ತಿ ಹತ್ರ ನೀವು ಈ ಕೋರಿಕೆಯಿಂದ ಹೋಗಬೇಡಿ, ಅದರಿಂದ ದೊಡ್ಡ ವಿಪರೀತ ಬರುತ್ತೆ. ದೇವಿ ನಿಮ್ಮ ತಮ್ಮನನ್ನು ತಾಡಿಸಿ ನಿಲ್ಲಿಸಿ ಅಂತ ಅಂದರು ಸೇನಾಪತಿ ದೊಡ್ಡ ಬೆಳೆ. ಹೌದು ಮಗು, ವಯಸ್ಸಾಗಿದ್ದ ಈ ಮುದುಕ ಹೇಳೋದನ್ನ ಕೇಳು ಅಂತಲೂ ಮಿಲಾಡುಡೆ. ಆದ್ದರಿಂದ ಏನು ವಿಪರೀತ ನಡೆದುಬಿಡುತ್ತೆ ಅಂತ ಯೋಚನೆ ಮಾಡ್ತೀರಾ ಅಂತ ಹೇಳಿ ಕುಂದವಿ ಕೇಳಿದ್ರು. ಯಾರೋ ಕೆಲವು ಪಾದಗರುಗಳು ಒಂದು ಸುಳ್ಳಾದ ವದಂತಿಯನ್ನು ಬಿಡಿಸಿಬಿಟ್ಟಿದ್ದಾರೆ. ಅದನ್ನು ಹೇಳೋಕ್ಕೂ ಬಾಯಿ ಬರ್ತಾ ಇಲ್ಲ. ಪೊನ್ನಿಯಿನ್ ಸೆಲ್ವರ್ ತಾನೇ ರಾಜ್ಯ ಆಳುವ ಅಸಲಿ ವಂದಿತೆಯನ್ನು ಕಳಿಸಿ ಕರಿಗಾಲರನ್ನ ಕೊಲ್ಲಕ್ಕೆ ಸಂಚು ಮಾಡಿದಾಗ ನಮ್ಮ ಸೇನಾ ವೀರಗಳ ಹತ್ರ 2 ಜನ ಬಂದು ಹೇಳಿದರು. ದೈವವೇ, ಇದೇನು ಭಯಂಕರವಾದ ಅಪವಾದ ಅಂತ ಅಂದಲು ಇಳೆ ಪ್ರಾಟಿ ಕುಂದವ್. ಆ ಇಬ್ಬರನ್ನ ನಮ್ಮ ವೀರರುಗಳು ಸೈನಿಕರುಗಳು ಏನು ಮಾಡಿದ್ರು ಗೊತ್ತಾ? ನಾರ್ತ್ ಸೈಡ್ ಇರುವ ಆರಿನಲ್ಲಿ ಬರೋ ಪ್ರಭಾಗದಲ್ಲಿ ಮುಕ್ಕಿ ಎತ್ಕೊಂಡಿದ್ರು. ನಾನು ಆಕಸ್ಮಿಕವಾಗಿ ಅಲ್ಲಿ ಹೋಗಿ ಅವ್ರುಗಳನ್ನ ಕಾಪಾಡಿದೆ. ಪೊನ್ನಿಯಿನ್ ಸೆಲ್ವರ್ ಅಡ್ಡ ಮಾಡಿ ಇಷ್ಟು ಕೊಡೂರವಾದ ಅಪವಾದವನ್ನು ಸೋಳನಾಡಿನಲ್ಲಿ ಯಾರೂ ನಂಬೋದಿಲ್ಲ. ನಮ್ಮ ಸೈನಿಕರುಗಳು ಮಾಡೋ ಕೆಲಸದಿಂದಾನೇ ಗೊತ್ತಾಗಲಿಲ್ವ ಅಂತಂದು. ಇವತ್ತು ನಂಬಲ್ಲ ಯುವರಾಜ. ಮಕ್ಕಳನ್ನ ಯೋಚನೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಕೆಲವು ಕಾಲ ಆದಮೇಲೆ ತಿರ್ಗಾನು ಇನ್ನೊಂದು ವದಂತಿ ಹುಟ್ಟತ್ತೆ. ನಿಮ್ಮನ್ನು ಅರಿದೇ ಇರೋರು ಕೆಲವರು ನಂಬೋಕ್ಕಾಗತ್ತೆ. ಬೇರೆ ದೇಶಗಳಲ್ಲಿ ರಾಜ್ಯಕ್ಕೋಸ್ಕರ ಅವರವರು ನೆಂಟರು ಒಬ್ಬರನ್ನ ಕೊಂದು ಕೊಳ್ಳೋದು ಸರ್ವಸಾಧಾರಣವಾಗಿತ್ತು. ಏಳನಾಡಿನ ರಾಜ್ಯವಂಶದಲ್ಲಿ ಚರಿತೆ ನಿಮ್ಗೆ ಗೊತ್ತಲ್ವಾ ಸೇನಾಪತಿ? ಆಮೇಲೆ ಕಾಲದಲ್ಲಿ ಒಂದು ಸುಳ್ಳು ವದಂತಿ ಹರಡುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ನನ್ನ ಪ್ರಾಣ ಸ್ನೇಹಿತನನ್ನು ಪಾದಾಳ ಸೆರೆಯಲ್ಲಿ ಬಿಟ್ಟಿರೋಕ್ಕೆ ಹೇಳ್ತೀರಾ? ಆಮೇಲೆ ಕಾಲದಲ್ಲಿ ಅಲ್ಲ ಯುವರಾಜ, ಇವತ್ತಿಗೆ ವಂದಿತೆಯನ್ನು ಬಿಡುಗಡೆಯಲ್ಲಿ ತುಂಬ ಇಂಟ್ರೆಸ್ಟ್ ತಗೊಂಡ್ರೆ ನಾಳೆನೇ ಕೆಲವರು ಆ ವದಂತಿಯಲ್ಲಿ ನಂಬಿಕೆ ಕೊಡ್ತಾರೆ. ಚಕ್ರವರ್ತಿನ ಕಿವಿಯಲ್ಲಿ ಅದು ಬೀಳುತ್ತೆ. ಆದ್ದರಿಂದ ನಿಮ್ಮ ತಂದೆಯ ಮನಸ್ಸು ಎಷ್ಟು ಹುಣ್ಣಾಗತ್ತೆ ಅಂತ ಯೋಚನೆ ಮಾಡಿ. ಪೊನ್ನಿಯಿನ್ ಸೆಲ್ವರ್ನು ಮುಖ ಕರಿ ಕಪ್ಪಾಗಿದ್ದ ಮೇಘಗಳಿಂದ ಮರೆಯಾಗಿದ್ದ ಪೂರ್ಣಚಂದ್ರನ ಹಾಗೆ ಆಯಿತು. ಕುಂದೇದೇವಿ ನೋಡಿ, ಅಕ್ಕ ನೀವೇನು ಹೇಳ್ತಾ ಇದ್ದೀರಾ ಅಂದ. ಎಳೆ ಪ್ರಾಟಿನ ಮುಖವು ತುಂಬ ವೇದನೆಯನ್ನು ತೋರಿಸಿತ್ತು. ಅವರು ದೊಡ್ಡ ಬೆಳ್ಳಾರನ್ನು ನೋಡಿ, ಸೇನಾಪತಿ, ಇಂಥ ಕೊಡೂರವಾದ ವದಂತಿಯನ್ನು ಹರಳಿಸೋಕ್ಕೆ ಟ್ರೈ ಮಾಡೋರು ಇರುತ್ತೆ ಅಂತ ಕೇಳಿದ್ರು. ನಾರ್ತ್ ಸೈಡ್ ಆರಿನಲ್ಲಿ ನಮ್ಮ ವೀರರುಗಳು ಮುಕ್ಕಿ ಎತ್ತಿಸ್ಕೊಂಡಿದ್ದವ್ರನ್ನ ನಾನು ಸಪ್ರೇಟಾಗಿ ಕರ್ಕೊಂಡೋಗಿ ಅವ್ರುಗಳ ನೈದಿಂದ ಬೈದಿಂದ ಕೇಳಿದೆ. ಸೊಂಬೂರು ಹೆಣ್ಮಗನ ಕಂದಮ್ಮಾರ ತಾನೇ ಈ ಥರ ಹೇಳಿ ಕಳಿಸಿದ ಹಾಗೆ ಹೇಳಿದರು. ಆವಾಗ ಮಣಿಮೇಗಲೆ ಮುಂದೆ ಬಂದು, ನಮ್ಮಣ್ಣ ಕೆಲಸಕ್ಕೋಸ್ಕರ ನಾನು ನಾಚಿಕೆ ಪಡ್ತಾ ಇದ್ದೀನಿ. ಒಳ್ಳೆಯವನಾಗಿದ್ದ ನಮ್ಮಣ್ಣ ಪಳುವರು ಚಿಕ್ಕರಾಣಿನ ಬೋಧನೆಯಿಂದ ಈ ಥರ ಪಾತಕನಾಗಿಬಿಟ್ಟಿದ್ದಾನೆ. ನಿಜವಾಗ್ಲೂ ಆದಿತ್ಯ ಕರಿಗಾಲರನ್ನು ಕೊಂದವಳು ನಾನು. ನನ್ನೇ ಸೆರೆ ಹಾಕಿ ಒಳ್ಳೆತ ಇಳವರಸರನ್ನ ತಕ್ಷಣ ಬಿಡುಗಡೆ ಮಾಡಿ ಅಂತ ಹೇಳಿ ಅಹಂಕಾರವನ್ನು ಅಳುವನ್ನು ಹುಕ್ಕಿ ಬರಲಿ ಹೇಳಿದಳು. ಇಳೆಪರಾಟಿ ಅವಳ ಬೆನ್ನನ್ನು
ಮುಟ್ಟಿ ಮಣಿ ಮೇಗಲೇ ಶಾಂತವಾಗಿರು, ನೀ ಈ ಥರ ಹೇಳೋದನ್ನು ಯಾರೂ ನಂಬೋದಿಲ್ಲ, ಮೇಲೆ ಏನೇನಾರು ಅಪವಾದ ಹೊರಡಿಸ್ತಾರೆ, ಇವಾಗ ಈ ಈ ಇದನ್ನು ಬಿಡಿಸೋಕ್ಕೆ ದಾರಿ ಕಂಡುಹಿಡಿಯೋಣ ಅಂತ ಅಂದರು. ಆಮೇಲೆ ಸೇನಾಧಿಪತಿ ನೋಡಿ, ಅಯ್ಯ ನಿಮ್ಮ ಬುದ್ಧಿಮತಿಯನ್ನು ನಾನು ಸೋದರನ್ನು ಒಪ್ಕೋತಾ ಇದ್ದೀವಿ, ಇವಾಗ ವಲತ್ ಯುವರಾಜರನ್ನು ಬಿಡುಗಡೆ ಮಾಡೋಕ್ಕೆ ಟ್ರೈ ಮಾಡೋದ್ರಿಂದ ಸುಮ್ಮನೆ ಬೇಡದೇ ಇರೋ ವದಂತಿಗಳು ಉಂಟಾಕೋಕ್ಕೆ ಜಾಗ ಉಂಟು ಅನ್ನೋದು ನಿಜಾನೇ. ನಿಜವಾದ ತಪ್ಪು ಮಾಡಿದವನ್ನ ಮೊದಲು ಕಂಡುಹಿಡಬೇಕು. ಇದನ್ನು ಕುರಿತು ಮುಖ್ಯಮಂತ್ರಿ ಅನಿರುದ್ಧರ ಹತ್ರ ನಾನು ಯೋಚನೆ ಮಾಡ್ತೀನಿ. ಅವರ ಶಿಷ್ಯ ಆಳ್ವಾರ್ಕಡಿಯಾನ್ ಪಾಂಡಿನಾಟ್ ಆಬತ್ತು ದವಿಗಳನ್ನು ಹುಡುಕಿಕೊಂಡು ಹೋಗಿದ್ದಾನೆ. ಅವನೇನಾದರೂ ಸುದ್ದಿ ಬರ್ತಾನೆ. ದೊಡ್ಡ ಪುಳಿಯೋಟರ್ನ ಪಳುವೂರು ಚಿಕ್ಕರಾಣಿನೂ ಏನಾದರೂ ಅಂತ ಗೊತ್ತಿಲ್ಲ. ಅವ್ರುಗಳನ್ನ ಕಂಡುಹಿಡಿಯೋಕ್ಕೆ ಪಟ್ಟಲು ನಿಜ ಹೊರಗಡೆ ಬರ್ಬೋದು. ಅದಕ್ಕೆ ಮಧ್ಯೆ ನಾನು ಈ ಹೆಣ್ಣತ್ರ ಕಡಂಬೂರಲ್ಲಿ ನಡೆದಿದ್ದೆಲ್ಲ ಕೇಳಿ ತಿಳಿಸ್ಕೊಳ್ತೀನಿ. ಅಷ್ಟು ತನಕ ಪಾದಾಳಚರಿಯಲ್ಲಿ ವಲತ್ ಯುವರಾಜರು ಸೌಖ್ಯವಾಗಿ ಇರೋದಕ್ಕೆ ಬೇಕಾದ ಏರ್ಪಾಡು ಮಾಡಿ ಅವರು ಈ ಭಯಂಕರವಾದ ಕೊಲೆಯನ್ನು ಮಾಡಿರ್ತಾರೆ ಅನ್ನೋದು ನಿಶ್ಚಯ ಅಂತ ಅಂದಳು. ಇಂಥ ಸಮಯದಲ್ಲಿ ನನಗೊಂದು ಯೋಚನೆ ಉಂಟಾಗತ್ತೆ ಅಕ್ಕ ಅಂತ ಹೇಳಿದರು ಕೊಳಂಬಾಡು ವೀರರ್ಸಿ. ಹೇಳು ವಾಣತಿ ಅಂತ ಅಂದಳು ಕುಂದವಿ. ಮುಂಚೆ ಒಂದು ಸತಿ ನಾವಿಬ್ಬರೂ ಪಾದಾಳ ಸೆರೆಗೆ ಹೋಗ್ಬಿಟ್ಟು ಬಂದಿದ್ದೀವಲ್ಲ, ನೆನಪಿದೆಯಾ? ಅದೇ ಥರ ನಾವು ಎಲ್ಲರೂ ಇವತ್ತೂ ಹೋಗಿ ನೋಡ್ಬಿಟ್ಟು ಬರೋಣ, ಕಡಂಬೂರು ಯುವರಾಣಿಯನ್ನು ಕರ್ಕೊಂಡು ಹೋಗೋಣ ಅಂತ ಅಂದಳು ವಾಣತಿ. ಕುಂದಬೈ ದೊಡ್ಡಬೇಳರನ್ನು ನೋಡಿ, ಸೇನಾಪತಿ ನಿಮ್ಮ ಕುಮಾರಿಯನ್ನ ಯೋಚನೆಯನ್ನ ಬಗ್ಗೆ ಏನು ಹೇಳ್ತಾ ಇದ್ದೀರಾ ಅಂತ ಕೇಳಿದೆ. ನನ್ನ ಕುಮಾರಿನೂ ಬುದ್ಧಿವಂತವಾಗಿ ಮಾತಾಡೋಕ್ಕಾಗತ್ತೆ ಅಂತ ಗೊತ್ತಾಯಿತು. ಕರಿಗಾಲರು ಸತ್ತ ಅವತ್ತು ರಾತ್ರಿ ಅದೇ ಜಾಗದಲ್ಲಿ ಅವ್ರ ಹತ್ರನೇ ಇದ್ದವನು ವಲತ್ ಇಳವರ್ಸ, ಅವನ ಹತ್ರ ವಿಚಾರಿಸಿದ್ರೆ ನಿಜ ಬರ್ಬೋದು ಅಂತ ಹೇಳಿದರು ಸೇನಾಪತಿ ದೊಡ್ಡಬೇಳರು. ತಕ್ಷಣ ಎಲ್ಲರೂ ಪಾದಾಳ ಸೆರೆಗೆ ಹೋದರು. ಚಿಕ್ಕಪಳ್ಳಿಯೊಟರನ್ನು ಕೋಟೆಯನ್ನು ಬಿಟ್ಟು ಹೋಗೋದ್ರಕ್ಕೆ ಮುಂಚೆನೆ ಚಿನ್ನದ ನಾಣ್ಯ ಪ್ರಿಂಟ್ ಮಾಡುವ ಇದನ್ನು ಕೆಲಸವನ್ನು ನಿಲ್ಲಿಸ್ಬಿಟ್ರು. ಆದ್ದರಿಂದ ನಾಣ್ಯದ ಮಾಡುವ ಕಡೆ ಹಂಗೆ ಖಾಲಿಯಾಗಿತ್ತು. ಕಾವಲ್ಕಾರರುಗಳು ಕೆಲವರೇ ಇದ್ದರು. ಹುಲಿಗಳು ಮುಚ್ಚಿಟ್ಟಿದ್ದ ಜಾಗವನ್ನು ದಾಟಿ ಸೊರಂಗದಾರಿಯಿಂದ ಪ್ರವೇಶ ಮಾಡಿಕೊಂಡಿದ್ದನು ಒಳತಿರೋ ವಂದಿತೇವನು ಸಿಕ್ಕಾಕೊಂಡಿದ್ದರ ಕೋಣೆಯನ್ನು ಸೇರಿದರು. ಆದರೆ ಅಲ್ಲಿ ವಂದಿತೇವನ್ನ ಅವ್ರುಗಳು ಕಾಣಲಿಲ್ಲ. ಅವನ ಗೋಡೆಯಲ್ಲಿ ಸಿಕ್ಕಿಸಿದ್ದ ಸಿಕ್ಕಿಸಿದ್ದ ದಾರದಿಂದ ಅಲ್ಲಿ ಸಿಕ್ಕಿರುವ ವೈದ್ಯರ ಮಗನು ಪಿನಾಗಬಾಣಿಯನ್ನು ಕಂಡಿದ್ದರು. ಅವನು ಇವ್ರುಗಳ ಕಂಡಿದ ತಕ್ಷಣ ಅಯ್ಯೋ ನನ್ನನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಪರಿತಾಪವಾಗಿ ಕೂಗಿದ್ದ. ಇಷ್ಟರಲ್ಲಿ 53ನೇ ಸಂಚಿಕೆ ಮುಗೀತು.